ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಫಿನ್ ಬ್ಯಾಲರ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು 2026ರಲ್ಲಿ ಫೈನಲಿ ನಮ್ಮ ಫಿನ್ ಬ್ಯಾಲರ್ ಅವರ ಕರಿಯರ್ ಇಂಪ್ರೂವ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಸ್ಟಾರ್ಟಿಂಗ್ ನಮ್ಮ ಫಿನ್ ಬ್ಯಾಲರ್ ಅವರಿಗೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಅವಕಾಶ ಸಿಕ್ಕಿದೆ. ಮುಂದಿನ ವಾರದ ಮಂಡ್ಯ ನೈಟ್ ರಾಲಿ ಸಿಎಂ ಪಂಕ್ ಹಾಗೆ ಫಿನ್ ಬ್ಯಾಲರ್ ಅವರ ನಡುವೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನ ಕನ್ಫರ್ಮ್ ಮಾಡಿದ್ದಾರೆ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವರು ವಿನ್ ಆಗ್ತಾರ ಅಂತ ನೀವೇನಾದ್ರೂ ಕೇಳಿದ್ರೆ ಚಾನ್ಸಸ್ ಗಳು ತೀರಾ ಕಮ್ಮಿ ಇದೆ ಅಂತಾನೆ ಹೇಳ್ಬೇಕು. ಬಟ್ ಟ್ವಿಟರ್ ಅಲ್ಲಿ ನಾನು ಎರಡು ಫೋಟೋಸ್ ಗಳನ್ನ ನೋಡಿದೆ, ನೀವು ನೋಡ್ತಾ ಇರಬಹುದು. ಏನಾದ್ರೂ ನಮ್ಮ ಫಿನ್ ಬ್ಯಾಲರ್ ಅವರು ತನ್ನ ಡೀಮನ್ ಪರ್ಸೋನನ್ನ ತಗೊಂಡು ಬಂದ್ರೆ ಚಾನ್ಸಸ್ ಖಂಡಿತವಾಗ್ಲೂ ಕೂಡ ಇದೆ. ಬಟ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವರು ಗೆಲ್ತಾರೆ ಅಂತ ಕಾಯೋದಕ್ಕಿಂತ ಫೈನಲಿ 2026ರಲ್ಲಿ ಡಬ್ಲ್ಯೂ ಅವರು ಫಿನ್ ಬ್ಯಾಲರ್ ಅವರ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಖುಷಿ ನನಗೆ ಇನ್ನೂ ಕೂಡ ಜಾಸ್ತಿ ಇದೆ ಅಂತಾನೆ ಹೇಳ್ಬೇಕು. ಏನೇ ಆಗ್ಲಿ, ಈಗ ಎಲ್ಲರೂ ಕೂಡ ಚಾಂಪಿಯನ್ ಆಗ್ತಾ ಇದ್ದಾರೆ. ಬಟ್ ನಮ್ಮ ಫಿನ್ ಬ್ಯಾಲರ್ ಅವರು ಮಾತ್ರ ಚಾಂಪಿಯನ್ಶಿಪ್ ನ ಮತ್ತೊಮ್ಮೆ ಗೆದ್ಕೊಳ್ಳೋದ್ರಲ್ಲಿ ವಿಫಲರಾಗ್ತಾ ಇದ್ದಾರೆ. ಯಾಕೋ ಗೊತ್ತಿಲ್ಲ. ನಮ್ಮ ಫಿನ್ ಬ್ಯಾಲರ್ ಅವರು ಇಷ್ಟೊತ್ತಿಗೆ ಸ್ಟಾರ್ ಆಗಬೇಕಾಗಿತ್ತು, ಬಟ್ ಅವರು ಪ್ಲಾನೆಟ್ ಆಗಿ ಉಳಿದು ಬಿಟ್ಟಿದ್ದಾರೆ. ಬಟ್ ಆ ಒಂದು ಪ್ರೋಮೋದಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವರು ಹೇಳಿದ್ರು, ನಾನು ಪ್ರಿನ್ಸ್ ಆಗಿ ರಿಟರ್ನ್ ಆಗ್ತಾ ಇದ್ದೀನಿ ಅಂತ. ಸೊ ಪ್ರಾಬಬ್ಲಿ ಡಬ್ಲ್ಯೂ ಅವರು ನಮ್ಮ ಫಿನ್ ಬ್ಯಾಲರ್ ಅವರ ಸಿಂಗಲ್ ಕರಿಯರ್ ಬಗ್ಗೆ ಸ್ವಲ್ಪ ಗಮನ ಕೊಡ್ತಾರೆ ಅಂತ ಅನ್ಕೋತೀನಿ. 2026ರಲ್ಲಾದ್ರೂ ಹೋಪ್ಫುಲಿ ನಮ್ಮ ಫಿನ್ ಬ್ಯಾಲರ್ ಅವರು ಮತ್ತೊಮ್ಮೆ ಚಾಂಪಿಯನ್ ಆಗ್ಲಿ ಅಂತ ಕೇಳ್ಕೊಳ್ಳೋಣ. ಅಷ್ಟೇ ಅಲ್ಲ, ಸ್ವಲ್ಪ ಥಿಂಕ್ ಮಾಡಿ ನಮ್ಮ ಫಿನ್ ಬ್ಯಾಲರ್ ಅವರು ಏನಾದ್ರೂ ಎಲ್ಲರನ್ನು ಕೂಡ ಶಾಕ್ ಮಾಡ್ತಾ ನೆಕ್ಸ್ಟ್ ವೀಕ್ ಏನಾದ್ರೂ ಚಾಂಪಿಯನ್ ಆದ್ರೆ ಆ ಒಂದು ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ. ಡಬ್ಲ್ಯೂ ಅವರು ಮೊದಲೇ ಡ್ರೂ ಮ್ಯಾಕೆಂಟೈರ್ ಅವರ ಕೈಗೆ ಚಾಂಪಿಯನ್ಶಿಪ್ ನ ಕೊಟ್ಟು ಎಲ್ಲರನ್ನು ಕೂಡ ಶಾಕ್ ಮಾಡಿದ್ದಾರೆ. ಇನ್ನು ಫಿನ್ ಬ್ಯಾಲರ್ ಅವರು ಕೂಡ ಚಾಂಪಿಯನ್ ಆದ್ರೆ ನಿಜವಾಗ್ಲೂ ಕೂಡ ಮೋಸ್ಟ್ ಅನ್ಪ್ರೆಡಿಕ್ಟೇಬಲ್ ಹಾಗೆ ಮೋಸ್ಟ್ ಫನ್ನಿಯೆಸ್ಟ್ ಎರಡು ವಿಚಾರ ಇಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಂಗಾಗುತ್ತೆ. ಇದು ನನ್ನ ಅನಿಸಿಕೆ. ಮೋಸ್ಟ್ ಶಾಕಿಂಗ್ ವಿಚಾರನೂ ಕೂಡ ಆಗುತ್ತೆ, ಹಾಗೆ ಫನ್ನಿಯೆಸ್ಟ್ ವಿಚಾರನೂ ಕೂಡ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಾಯಲ್ ರಂಬಲ್ 2026 ಬಗ್ಗೆ. ಎಸ್, ನಾನು ಮುಂದಿನ ತಿಂಗಳು ಆಗುವಂತಹ ರಾಯಲ್ ರಂಬಲ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿರಬಹುದು, ಸೌದಿ ಅರೇಬಿಯಾದಲ್ಲಿ ರಾಯಲ್ ರಂಬಲ್ ಆಗ್ತಾ ಇದೆ. ಅಂಡ್ ಆ ಒಂದು ಶೋನ ಮಾಡೋದಕ್ಕೆ ಸೌದಿ ಅವರು ಒಂದು ಸ್ಟೇಡಿಯಂನೇ ರಚನೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕು. ಅಂಡ್ ಆ ಒಂದು ಕೆಲಸ ಎಲ್ಲಿ ತನಕ ಬಂದಿದೆ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು. ಸ್ಟ್ಯಾಂಡ್ಸ್ ಎಲ್ಲದನ್ನು ಕೂಡ ಹಾಕಿದ್ದಾರೆ. ಇನ್ನೇನು ಸ್ವಲ್ಪ ಕೆಲಸ ಮಾತ್ರ ಬಾಕಿ ಇದೆ. ಡಬ್ಲ್ಯೂ ಕ್ರೂ ಮೆಂಬರ್ಸ್ ಗಳು ಯಾರು ಕೂಡ ಅಲ್ಲಿ ಹೋಗಿ ತಲುಪಿಲ್ಲ. ಬಟ್ ನೀವು ಇಲ್ಲಿ ನೋಡ್ತಾ ಇರಬಹುದು, ಯಾವುದೋ ಒಂದು ಬ್ಯಾನರ್ ರೀತಿ ಅಲ್ಲಿ ಹಾಕಲಾಗಿದೆ, ರಾಯಲ್ ರಂಬಲ್ ಹಾಗೆ ಎಕ್ಸ್ ಸ್ಮ್ಯಾಕ್ ಡೌನ್ ಅಂತ. ರಾಯಲ್ ರಂಬಲ್ ಎಲ್ಲಿ ನಡೀತಾ ಇದೆಯೋ ಅಲ್ಲೇ ಸ್ಮ್ಯಾಕ್ ಡೌನ್ ಕೂಡ ಆಗೋದ್ರಿಂದ ಐ ಥಿಂಕ್ ಇದೇ ಸೇಮ್ ಲೊಕೇಶನ್ ಅಲ್ಲಿ ಸ್ಮ್ಯಾಕ್ ಡೌನ್ ಕೂಡ ಆಗುತ್ತೆ. ಅಂಡ್ ಅದಕ್ಕೋಸ್ಕರ ಅಲ್ಲಿ ಎಂಟ್ರೆನ್ಸ್ ನ ಏನೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಕೆಲಸ ಇಲ್ಲಿಗೆ ಬಂದು ನಿಂತಿದೆ. ಇನ್ನೂ ಕೂಡ ಬಹಳಷ್ಟು ಕೆಲಸ ಆಗಬೇಕು. ಬ್ಯಾಕ್ ಸ್ಟೇಜ್ ಅಲ್ಲಿ ಬಿಲ್ಡಿಂಗ್ ಕೂಡ ಅವರು ಬಿಲ್ಡ್ ಮಾಡಬೇಕು. ಅದನ್ನೆಲ್ಲದನ್ನು ಕೂಡ ಯಾವಾಗ ಮಾಡ್ತಾರೆ, ಇನ್ನ ಟೈಮ್ ಸಿಕ್ಕಾಪಟ್ಟೆ ಕಮ್ಮಿ ಇದೆ, ಇನ್ನು 15 ದಿವಸ ಅಷ್ಟೇ. ಸೊ ನೋಡ್ಬೇಕು, ಕೆಲಸ ಅವರು ಬರ್ದಿಂದ ಸಾಗಿಸಲೇಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರೊಕೈಲ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಮಂಡ್ಯ ನೈಟ್ ರಾಲಿ ನಮ್ಮ ರೊಕೈಲ್ ಅವರು ಸ್ಟೆಫನಿ ವೆಕೆರ್ ಅವರಿಗೆ ಚಾಂಪಿಯನ್ಶಿಪ್ ಬೆಲ್ಟ್ ಅಲ್ಲಿ ಅಟ್ಯಾಕ್ ಮಾಡ್ತಾರೆ. ಲಿಟರಲಿ ಆ ಒಂದು ಅಟ್ಯಾಕ್ ಇಂದ ಆ ಒಂದು ಚಾಂಪಿಯನ್ಶಿಪ್ ಬೆಲ್ಟ್ ಮುರಿದೋಗಿತ್ತು ಅಂತಾನೆ ಹೇಳ್ಬೇಕು. ಅಂಡ್ ಅದಾದ್ಮೇಲೆ ನಮ್ಮ ರೊಕೈಲ್ ಅವರ ಟ್ವೀಟ್ ನಾವು ಇಲ್ಲಿ ನೋಡ್ತಾ ಇರಬಹುದು, ನಾನು ಇವತ್ತು ಚಾಂಪಿಯನ್ಶಿಪ್ ಬೆಲ್ಟ್ ನೇ ಮುರಿದಾಕ್ತೆ ಅಂತ. ಅಂಡ್ ಎಲ್ಲಿ ಮುರಿದೋಗಿದೆ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು. ಇನ್ನು ನಮ್ಮ ಸ್ಟೆಫನಿ ವೆಕೆರ್ ಅವರ ಬಗ್ಗೆ ಮಾತಾಡೋದಾದ್ರೆ ಅವರ ರಿಕವರಿ ಪ್ರೋಸೆಸ್ ಯಾವ ರೀತಿ ನಡೀತಾ ಇದೆ ಅಂತ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಐ ಥಿಂಕ್ ನಮ್ ಕಡೆ ಇದನ್ನ ಹಸ್ರುಗಟ್ಟಿರುತ್ತಲ್ಲ, ಅದಕ್ಕೆ ಕಂಪೇರ್ ಮಾಡ್ತಾರೆ. ಸೊ ಅವರ ಕಾಲಲ್ಲಿ ಇದೇ ರೀತಿ ಆಗಿದೆ. ಅಂಡ್ ಆದಷ್ಟು ಬೇಗ ಅವರು ರಿಕವರಿ ಆಗ್ಲಿ ಅಂತ ಕೇಳ್ಕೊಳ್ಳೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡಬ್ಲ್ಯೂ ಅನ್ರಿಯಲ್ ಡಾಕ್ಯುಮೆಂಟರಿ ಸೀಸನ್ 2 ಬಗ್ಗೆ. ನಿಮಗೆ ಗೊತ್ತಿರಬಹುದು, ಜನವರಿ 20ನೇ ತಾರೀಕು ನಮಗೆ ಈ ಒಂದು ಡಾಕ್ಯುಮೆಂಟರಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಎಲ್ಲರೂ ಕೂಡ ತನ್ನದೇ ಆದ ಒಪಿನಿಯನ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ಟ್ರೇಲರ್ ಅಲ್ಲಿ ನಮ್ಮ ಪಾಲಿಮಿನ್ ಅವರು ಓಪನ್ ಆಗಿ ಹೇಳಿದ್ದಾರೆ, ನನಗೆ ಈ ಒಂದು ಅನ್ರಿಯಲ್ ಅನ್ನೋ ಒಂದು ಡಾಕ್ಯುಮೆಂಟರಿ ಚೂರು ಕೂಡ ಇಷ್ಟ ಇಲ್ಲ, ಯಾಕಂದ್ರೆ ನನಗೆ ಎಲ್ಲದೂ ಕೂಡ ಸೀಕ್ರೆಟ್ ಆಗಿ ಇರಬೇಕು ಅಂತ. ಅಂಡ್ ಈಗ ನಮ್ಮ ಸಿಎಂ ಪಂಕ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ಅವರು ಕೂಡ ಹೇಳ್ತಾರೆ, ನನಗೂ ಕೂಡ ಈ ಒಂದು ಅನ್ರಿಯಲ್ ಅನ್ನೋ ಒಂದು ಕಾನ್ಸೆಪ್ಟ್ ಚೂರು ಕೂಡ ಇಷ್ಟ ಇಲ್ಲ. ಬಟ್ ಸೀಸನ್ 2 ಅಲ್ಲಿ ನನ್ನ ಕೆಲವೊಂದಷ್ಟು ಫುಟೇಜಸ್ ಗಳು ಇರುತ್ತೆ, ಬಟ್ ನನ್ನ ಯಾವುದೇ ರೀತಿಯ ಇಂಟರ್ವ್ಯೂ ಇರೋದಿಲ್ಲ. ನನ್ನನ್ನು ತುಂಬಾ ಬಾರಿ ಕೇಳಿದ್ರು ಇಂಟರ್ವ್ಯೂ ಕೊಡಿ ಅಂತ, ಬಟ್ ನಾನು ಕೊಡೋದಕ್ಕೆ ಒಪ್ಕೊಳ್ಳಿಲ್ಲ ಅಂತ ನಮ್ಮ ಸಿಎಂ ಪಂಕ್ ಅವರು ತಿಳಿಸಿದ್ದಾರೆ. ಅಂಡ್ ಸೀಸನ್ 1 ಅಲ್ಲೂ ಕೂಡ ಸಿಎಂ ಪಂಕ್ ಅವರ ಇಂಟರ್ವ್ಯೂ ನಮಗೆ ನೋಡೋದಕ್ಕೆ ಸಿಕ್ಕಿರಲಿಲ್ಲ. ಅದೇ ರೀತಿ ಸೀಸನ್ 2 ಅಲ್ಲೂ ಕೂಡ ಸಿಎಂ ಪಂಕ್ ಅವರ ಇಂಟರ್ವ್ಯೂಗಳು ಇರೋದಿಲ್ವಂತೆ, ಯಾಕಂದ್ರೆ ಸಿಎಂ ಪಂಕ್ ಅವ್ರಿಗೂ ಕೂಡ ಈ ಒಂದು ಅನ್ರಿಯಲ್ ಅನ್ನೋ ಒಂದು ಕಾನ್ಸೆಪ್ಟೇ ಇಷ್ಟ ಇಲ್ವಂತೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರೋಮನ್ ರೈನ್ಸ್ ಅವರು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಆದ್ಮೇಲಿಂದನೂ ಕೂಡ ನಮಗೆ ಟೆಲಿವಿಷನ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ರೋಮನ್ ರೈನ್ಸ್ ಅವರು ಮಾತ್ರ ಅಲ್ಲ, ಬ್ರಾಕ್ ಲೆಸ್ನರ್ ಅವರು ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿಲ್ಲ. ಇವರಿಬ್ರು ಕೂಡ ನೆಕ್ಸ್ಟ್ ನಮಗೆ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. 30 ಮೆನ್ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅದಾದ್ಮೇಲೆ ರೋಮನ್ ರೈನ್ಸ್ ಅವರು ಸ್ಮ್ಯಾಕ್ ಡೌನ್ ಗೆ ಮೂವ್ ಆನ್ ಕೂಡ ಆಗಬಹುದು. ಸ್ಮ್ಯಾಕ್ ಡೌನ್ ನಲ್ಲಿ ಅವರ ಸ್ಟೋರಿ ಕಂಟಿನ್ಯೂ ಆಗಬಹುದು ಅಂತಾನೂ ಕೂಡ ಅಪ್ಡೇಟ್ ಗಳು ಬರ್ತಾ ಇತ್ತು. ಯಾಕಂದ್ರೆ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಡಬ್ಲ್ಯೂ ಅವರು ರಸಲ್ ಮೇನಿಯಾಗೆ ಪ್ಲಾನ್ ಮಾಡಿದ್ರು. ಬಟ್ ಈಗ ಆ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಸ್ಕ್ರಾಪ್ ಮಾಡಿದ್ದಾರೆ.
ಮಾಡಿದ್ದಾರೆ ಅಂದ್ರೆ ರೋಮನ್ ರೈನ್ಸ್ ಅವರು ಮಂಡೇ ನೈಟ್ ರಾಗೆ ಬರ್ತಾರೋ ಅಥವಾ ಸ್ಮ್ಯಾಕ್ ಡೌನ್ಗೆ ಬರ್ತಾರೋ ಅಂತ ಒಂದು ಡೌಟ್ ಎಲ್ಲರಲ್ಲೂ ಕೂಡ ಕಾಡಿತ್ತು. ಬಟ್ ರೀಸೆಂಟ್ ಆಗಿ ನಮ್ಮ ಡೇವ್ ಮೆಲ್ಸನ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋ ಪ್ರಕಾರ ರೋಮನ್ ರೈನ್ಸ್ ಅವ್ರನ್ನ ಡಬ್ಲ್ಯೂ ಅವರು ಸ್ಮ್ಯಾಕ್ ಡೌನ್ ಗೆ ಅಡ್ವರ್ಟೈಸ್ ಮಾಡ್ತಾ ಇದ್ರಂತೆ. ಎಸ್, ಫ್ಯೂಚರ್ ಸ್ಮ್ಯಾಕ್ ಡೌನ್ ಗೆ ರೋಮನ್ ರೈನ್ಸ್ ಅವರು ಸ್ಮ್ಯಾಕ್ ಡೌನ್ ನಲ್ಲಿ ಲಿಸ್ಟ್ ಆಗಿದ್ದಾರೆ ಅಂತ ನಮ್ಮ ಡೇವ್ ಮೆಲ್ಸನ್ ಅವರು ತನ್ನ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಇದು ಎಷ್ಟು ನಿಜ ಎಷ್ಟು ಸುಳ್ಳು ನನಗಂತೂ ಗೊತ್ತಿಲ್ಲ, ಯಾಕಂದ್ರೆ ಯಾವುದೇ ರೀತಿಯ ಸ್ಕ್ರೀನ್ ಶಾಟ್ ನಾನು ನೋಡಿಲ್ಲ. ಅವರು ಸಿಂಪಲ್ ಆಗಿ ಹೇಳಿದ್ದಾರೆ ರೋಮನ್ ರೈನ್ಸ್ ಅವ್ರನ್ನ ಡಬ್ಲ್ಯೂ ಅವರು ಫ್ಯೂಚರ್ ಸ್ಮ್ಯಾಕ್ ಡೌನ್ ಗೆ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಈ ಒಂದು ಟೈಮ್ ಅಲ್ಲಿ ಕೋಡಿ ರೋಡ್ಸ್ ಅವರು ಚಾಂಪಿಯನ್ಶಿಪ್ ನ ಸೋತಿರೋ ಕಾರಣ ರೋಮನ್ ರೈನ್ಸ್ ಅವರು ಮಂಡೇ ನೈಟ್ ರಾಗೆ ಬರ್ತಾರೋ ಅಥವಾ ಸ್ಮ್ಯಾಕ್ ಡೌನ್ ಗೆ ಬರ್ತಾರೋ ಅಥವಾ ಮಂಡೇ ನೈಟ್ ರೋ ಹಾಗೆ ಸ್ಮ್ಯಾಕ್ ಡೌನ್ ಎರಡೂ ಕಡೆ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವ್ರನ್ನ ಬುಕ್ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಸ್ಮ್ಯಾಕ್ ಡೌನ್ ಗೆ ಡಬ್ಲ್ಯೂ ಅವರು ಅಡ್ವರ್ಟೈಸ್ ಮಾಡ್ತಾ ಇದಾರಂತೆ. ಅಂಡ್ ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ಏನಾದರೂ ರಸಲ್ ಮೇನಿಯಾಗೆ ಪ್ಲಾನ್ ಮಾಡಿದ್ರೆ ಇವರಿಬ್ರು ಕೂಡ ಮಂಡೇ ನೈಟ್ ರೋ ಹಾಗೆ ಸ್ಮ್ಯಾಕ್ ಡೌನ್ ಗಳಲ್ಲಿ ತನ್ನ ಸ್ಟೋರಿನ ಕಂಟಿನ್ಯೂ ಮಾಡೋದಕ್ಕೆ ಬರಬಹುದು. ಏನೇ ಆಗಲಿ ರಾಯಲ್ ರಂಬಲ್ ಅಲ್ಲಿ ಇವರಿಬ್ಬರ ರಿಟರ್ನ್ ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.